ಹಾಯ್ ಫ್ರೆಂಡ್ಸ್, ನಾನಿವತ್ತು ಹೊಸ ನ್ಯೂ ಟ್ಯಾಟಿನ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಒಂದು ಫ್ಲವರ್ ಹಾಕ್ಕೊಳ್ಳೋಣ. ಅದಕ್ಕೆ ಎರಡು ಡಬಲ್ ನಾಟು, ಒಂದು ಪಿಕೆಟ್ ಮತ್ತು 2 ಡಬಲ್ ನಾಟು, ಒಂದು ಪಿಕೆಟ್, 2 ಡಬಲ್ ನಾಟು, ಒಂದು ಪಿಕೆಟ್, ಹಾಗೆ 5 ಫ್ಲವರ್ನ ಹಾಕ್ಕೊಳ್ಳೋಣ. ಲಾಸ್ಟ್ ಡಬಲ್ ನಾಟು, ಒಂದು ಪಿಕೆಟ್. ಈ ಥರ 5 ಫ್ಲವರ್ನ ಹಾಕ್ಕೊಂಡು ಒಂದು ಫ್ಲವರ್ ಮಾಡ್ಕೊಳ್ಳೋಣ. ಬೇಕಂದರೆ ನೀವು ಇನ್ನೂ ಅದನ್ನು 2 ಎಕ್ಸ್ಟ್ರಾ ಫ್ಲವರ್ ಥರ ಎಕ್ಸ್ಟ್ರಾ ಮಾಡ್ಕೊಳ್ಬೋದು. ನಾನಿಲ್ಲಿ 5 ಸಾಕು ಅಂತ 5 ಮಾಡಿದ್ದೀನಿ. ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ 5 ಫ್ಲವರ್ ಸಾಕಾಗುತ್ತೆ. ನೆಕ್ಸ್ಟ್ ಇದನ್ನು ಫ್ಲವರ್ ರೀತಿ ಟೈಟಾಗಿ ಎಳ್ಕೊಬೇಕು. ನೆಕ್ಸ್ಟ್ ಇದನ್ನು ಫ್ಲವರ್ನ ಉಲ್ಟಾ ಮಾಡಬೇಕು. ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ. ಮೇಲ್ಗಡೆ ಥ್ರೆಡ್ನ ಬೆರಳಲ್ಲಿ ಸುತ್ತಕೊಂಡು ಫ್ಲವರ್ನ ಉಲ್ಟಾ ಮಾಡ್ಕೊಳ್ಳಿ. ಅವಾಗ ಕರೆಕ್ಟಾಗಿ ಮತ್ತೆ ಡಬಲ್ ನಾಟ್ ಹಾಕೋದಕ್ಕೆ ಸರಿ ಹೋಗುತ್ತೆ. ಮತ್ತು ಇವಾಗ 4 ಡಬಲ್ ನಾಟ್ ಹಾಕ್ಕೊಳ್ಳೋಣ. 1 2 3 4 ಡಬಲ್ ನಾಟ್ ಹಾಕಿದ ಮೇಲೆ ಹಿಂಗೆ ಮತ್ತೆ ಫ್ಲವರ್ ಹಾಕ್ಕೊಳ್ಳೋಣ. ಸೇಮ್ ನಾನು ಇವಾಗ ಫಸ್ಟ್ ಏನು ಫ್ಲವರ್ ಹೇಳಿದ್ನಲ್ಲ ಅದೇ ಥರ ಡಬಲ್ ನಾಟು, ಒಂದು ಪಿಕೆಟ್ ಮತ್ತು ಡಬಲ್ ನಾಟು, 1 2 ಮತ್ತು ಒಂದು ಪಿಕೆಟು ಮತ್ತು ಒಂದು ಡಬಲ್ ನಾಟು, ಒಂದು ಪಿಕೆಟು, 1 2 ಡಬಲ್ ನಾಟು, ಒಂದು ಪಿಕೆಟು. ಲಾಸ್ಟಲ್ಲೂ ಒಂದು ಡಬಲ್ ನಾಟನ್ನ ನೀವು ಹಾಕಿದ್ರೇ ಅದು ಫಿನಿಶಿಂಗ್ ಬರೋದು. ಈ ಥರ ಆದಮೇಲೆ ಅದನ್ನು ಟೈಟಿಗೆ ಎಳ್ಕೊಳ್ರಿ. ಒಂದು ಫ್ಲವರ್ ಥರ ರೌಂಡ್ ಶೇಪಲ್ಲಿ ನೀಟಾಗಿ ಕಾಣುತ್ತೆ. ಸಿಲ್ಕ್ ಥ್ರೆಡ್ ತೊಗೊಂಡ್ರೆ ಈ ಥರ ಥ್ರೆಡ್ ಓಪನ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇದೇ ಥರ ಫ್ಲವರ್ನ ಉಲ್ಟಾ ಮಾಡಿಕೊಂಡು ಮತ್ತೆ ಡಬಲ್ ನಾಟನ್ನ ಹಾಕ್ಕೊಬೇಕು. ಈಗ 4 ಡಬಲ್ ನಾಟ್ ಹಾಕ್ಕೊಳ್ಳೋಣ. 1 2 ಸ್ವಲ್ಪ ದೂರ ಡಿಸೈನ್ ಹಾಕೋವರೆಗೂ ಈ ಥರ ಆಗ್ತಾ ಇರುತ್ತೆ. ಇನ್ನು ನೋಡಿಕೊಂಡು ನೀಟಾಗಿ ಹಾಕ್ಕೊಳ್ಳಿ. 4 ಡಬಲ್ ನಾಟ್ ಆಯಿತು. ಈಗ ಇದನ್ನು ಫಸ್ಟು ಆರ್ಚಲ್ಲಿ 4 ಡಬಲ್ ನಾಟ್ಗೆ ಒಂದು ಲೂಪ್ ಇಟ್ಟಿರ್ತೀವಲ್ಲ ಅಲ್ಲಿ ಆರ್ಚಲ್ಲಿ ಏನು ಬರುತ್ತಲ್ಲ ಆ ದಾರನ ತೊಗೋಬೇಕು. ಈಗ ನಾನು ಮೆರೂನ್ ಕಲರ್ ತೊಗೊಂಡಿದ್ದೀನಿ. ಆ ಮೆರೂನ್ ಕಲರ್ನ ಲೂಪ್ ಒಳಗಡೆಯಿಂದ ತಗೊಂಡು ನಾವು ಲಾಕ್ ಮಾಡ್ಕೊಬೇಕು. ಮತ್ತೆ ತೋರಿಸ್ತೀನಿ. 8 ಡಬಲ್ ನಾಟ್ ಆದಮೇಲೆ ಒಂದು ಲೂಪ್ ಇಟ್ಟಿರ್ತೀವಿ. ಆ ಲೂಪಲ್ಲಿ ಥ್ರೆಡ್ನ ತಗೊಂಡು ಅದರೊಳಗಡೆಯಿಂದ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಈಗ ಮತ್ತೆ 8 ಡಬಲ್ ನಾಟ್ ಹಾಕ್ಕೊಳ್ಳೋಣ. 1 2 3 4 5 6 7 8 ಡಬಲ್ ನಾಟ್ ಆದಮೇಲೆ ಒಂದು ಲೂಪ್ ಇಡೋಣ.
ಚಿಕ್ಕದಾಗೆ ತಗೊಳ್ಳಿ, ಅಂದರೆ ಸ್ಯಾರಿಗೆ ಅಟ್ಯಾಚ್ ಮಾಡೋದಕ್ಕದು. ಈಗ ಮತ್ತೆ 8 ಡಬಲ್ ನಾಟ್ ಹಾಕ್ಕೊಳ್ಳೋಣ. 2 3 4 5 6 7 8 ಡಬಲ್ ನಾಟ್ ಆದಮೇಲೆ ಒಂದು ಲೂಪ್ ಇಡೋಣ. ಪಿಕೆಟು ಲೂಪ್ ಎಲ್ಲ ಒಂದೇ ಅರ್ಥ. ಅದು ಯಾಕೆ ಅಂದರೆ ಫ್ಲವರ್ ಆದಮೇಲೆ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೋಸ್ಕರ. ಈಗ ಮತ್ತೆ 4 ಡಬಲ್ ನಾಟ್ ಹಾಕ್ಕೊಂಡು ಇವಾಗ ಫ್ಲವರ್ ಇದೆಯಲ್ಲ, ಆ ಫ್ಲವರ್ ಮಧ್ಯದಲ್ಲಿ 5 ಫ್ಲವರಲ್ಲಿ 3ನೇದು, ಅದಕ್ಕೆ ಫ್ಲವರ್ ಯಾವ ಕಲರ್ ಬಂದಿರುತ್ತೋ ಆ ದಾರ ತೊಗೊಂಡು ಲಾಕ್ ಮಾಡ್ಕೊಬೇಕು. ನೀವು ಮೆರೂನ್ ಕಲರ್ ದಾರ ತೊಗೊಂಡು ಲಾಕ್ ಮಾಡಿದ್ರೆ ನಾವು ಲಾಕ್ ಮಾಡಿರೋದು ಗೊತ್ತಾಗುತ್ತೆ. ಈ ದಾರದಲ್ಲಿ ಲಾಕ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಥ್ರೆಡನ್ನೇ ತೊಗೊಂಡು ಲಾಕ್ ಮಾಡ್ಕೊಳ್ಳಿ, ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೆಕ್ಸ್ಟ್ ಮತ್ತೆ 4 ಡಬಲ್ ನಾಟ್ ಹಾಕ್ಕೊಳ್ಳೋಣ. 1 2 3 ನಿಮಗೆ ಕಮಲ್ ವರ್ಕ್ ಥ್ರೆಡ್ ಮ್ಯಾಚಿಂಗ್ ಸಿಕ್ಕಿದ್ರೆ ಇನ್ನೂ ಈಸಿ ಆಗುತ್ತೆ. ಮ್ಯಾಚಿಂಗ್ ಸಿಕ್ಕಿಲ್ಲ ಅಂದರೆ ಸಿಲ್ಕ್ ಥ್ರೆಡಲ್ಲೇ ಮಾಡ್ಕೊಬೋದು. ಈಗ 4 ಡಬಲ್ ನಾಟ್ ಆಯಿತು. ಈಗ ಮತ್ತೆ ಫ್ಲವರ್ ಹಾಕ್ಕೊಳ್ಳೋಣ. ಇಲ್ಲಿಂದ ಏನು ಫ್ಲವರ್ ತೋರಿಸ್ತಾ ಇದ್ದೀನಲ್ಲ ಆ ಥರ ಮತ್ತೆ ಫ್ಲವರ್ ಹಾಕ್ಕೊಳ್ಳೋಣ. ಒನ್ 2 ಮತ್ತು ಲೂಪ್, ಇದೆಲ್ಲ ಒಂದೇ ಲೆವೆಲಲ್ಲೇ ಬರಲಿ ಪಿಕೆಟ್ಸ್ ಎಲ್ಲ. ಇಲ್ಲ ಒಂದು ಚಿಕ್ಕದು ದೊಡ್ಡದಾದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಟೂ ಮತ್ತು ಲೂಪು ಮತ್ತು ಡಬಲ್ ನಾಟು ಮತ್ತು ಲೂಪ್ ಡಬಲ್ ನಾಟ್ ಆಯಿತಾ. ಇದೇ ಥರ 5 ಫ್ಲವರ್ನ ಮಾಡ್ಕೊಳ್ಳೋಣ. ಫ್ಲವರ್ ಆದಮೇಲೆ ಸ್ವಲ್ಪ ಟೈಟಿಗೆ ಎಳ್ಕೊಂಡ್ರೆ ಫಿನಿಶಿಂಗ್ ಬರುತ್ತೆ ಅಂತ ಪೂರ್ತಿ ಟೈಟಿಗೆ ಎಳ್ಕೊಳಕ್ಕೆ ಹೋಗಬೇಡಿ. ಒಂದು ಫ್ಲವರ್ ಚಿಕ್ಕದಾಗುತ್ತೆ, ಒಂದು ಫ್ಲವರ್ ದೊಡ್ಡದಾಗುತ್ತೆ. ಎಲ್ಲ ಫ್ಲವರ್ ಒಂದೇ ಥರ ಕಾಣೋ ಥರ ಒಂದು ಲೆವೆಲಲ್ಲಿ ಫ್ಲವರ್ನ ಮಾಡ್ಕೊಳ್ಳಿ. ನೆಕ್ಸ್ಟು ಮತ್ತೆ ಈಗ 4 ಡಬಲ್ ನಾಟ್ ಹಾಕ್ಕೋಬೇಕು. ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಫ್ಲವರ್ ಆದಮೇಲೆ ಅದನ್ನು ಫ್ಲವರ್ನ ಉಲ್ಟಾ ಮಾಡಿಕೊಂಡು 4 ಡಬಲ್ ನಾಟ್ ಹಾಕ್ಕೊತಾ ಇದ್ದೀನಿ. 4 ಡಬಲ್ ನಾಟ್ ಆದಮೇಲೆ ಮತ್ತೆ ಒಂದು ಫ್ಲವರ್ ಬರುತ್ತೆ. ಅಲ್ಲೇ ಫಸ್ಟ್ ನಾನು ತೋರಿಸಿದ್ದೀನಿ, ಮತ್ತೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಈ ಡಿಸೈನ್ ಬೇಗ ಅರ್ಥ ಆಗೋದಿಲ್ಲ, ಹಾಗಾಗಿ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ಈಗ ಫ್ಲವರ್ ಮಾಡ್ಕೊಳ್ತಾ ಇದ್ದೀನಿ. ಎರಡನೇ ಪಿಕೆಟು ಮತ್ತು ಡಬಲ್ ನಾಟು ಮತ್ತು ಪಿಕೆಟು ಡಬಲ್ ನಾಟು ಮತ್ತು ಪಿಕೆಟು ಡಬಲ್ ನಾಟು. ಈ ಥರ ಒಂದೇ ಸಮಾಗಿ ಪಿಕೆಟ್ಸ್ ಬರಲಿ, ಫ್ಲವರ್ ನೀಟಾಗಿ ಕಾಣುತ್ತೆ. ಮತ್ತು ಫ್ಲವರ್ನ ಉಲ್ಟಾ ಮಾಡಿಕೊಂಡು 4 ಡಬಲ್ ನಾಟ್ ಹಾಕ್ಕೊಳ್ಳೋಣ. 4 ಡಬಲ್ ನಾಟ್ ಹಾಕ್ಕೊಂಡು
ಸ್ವಲ್ಪ ಟೈಟಿಗೆ ಎಳ್ಕೊಳ್ರಿ, ಇಲ್ಲಾಂದ್ರೆ ಅಲ್ಲಿ ಗ್ಯಾಪ್ ಆಗಿಬಿಟ್ರೆ ಫ್ಲವರ್ ಹತ್ರ ಚೆನ್ನಾಗಿ ಕಾಣೋದಿಲ್ಲ. 2 3 4 ಡಬಲ್ ನಾಟ್ ಆದಮೇಲೆ ಇಲ್ಲಿ ಆರ್ಚ್ ಆದಮೇಲೆ ಒಂದು ಪಿಕೆಟ್ ಹಾಕಿದ್ದೀನಲ್ಲ ಲೂಪಲ್ಲಿ, ಇನ್ನು ಲಾಕ್ ಮಾಡ್ಕೊಳ್ಳೋಣ. ಒಂದ್ಸರಿ ದಾರ ಟೈಟಿಗೆ ಎಳ್ಕೊಬೇಕಾದ್ರೆ ಉಲ್ಟಾ ಆಗಿರುತ್ತೆ, ಬಟ್ ಅದು ಥ್ರೆಡ್ಡು ಈಸಿಯಾಗಿ ಹಿಂದೆ ಮುಂದೆ ಅದು ಆಡೋದಿಲ್ಲ, ಆವಾಗ ಡಿಸೈನ್ ಹಾಕೋಕ್ಕೆ ಬರಲ್ಲ. ನೋಡಿಕೊಂಡು ನೀವು ಡಿಸೈನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಈಗ ಮತ್ತೆ 8 ಡಬಲ್ ನಾಟ್ ಹಾಕ್ಕೊಳ್ಳೋಣ ಆರ್ಚ್. 4 ಆಯಿತು. 5 6 7 8 ಕಾಣಿಸ್ತಾ ಇದೆಯಾ? 8 ಡಬಲ್ ನಾಟ್ ಹಾಕಿದ್ದೀನಿ. ಈಗ ಒಂದು ಲೂಪ್ ಇಡೋಣ. ಮತ್ತೆ 8 ಡಬಲ್ ನಾಟ್ ಹಾಕ್ಕೊಂಡು 8 ಡಬಲ್ ನಾಟ್ ಲೂಪು 8 ಡಬಲ್ ನಾಟ್ ಅನ್ನೋದು ಆರ್ಚ್ ಆಗುತ್ತೆ. 8 ಡಬಲ್ ನಾಟ್ ಆದಮೇಲೆ ಒಂದು ಲೂಪ್ ಇಟ್ಕೊಂಡ್ರೆ ಅದು ಫ್ಲವರು ಡೈಮಂಡ್ ಶೇಪ್ ಹತ್ರ ಏನು ಫ್ಲವರ್ಸ್ ಬಂದಿದೆಯಲ್ಲ ಆ ಶೇಪಿಗೆ ಒಂದು ಲೂಪ್ ತೊಗೊಬೇಕಾಗತ್ತೆ. ಲೂಪ್ ಏನಾದರೂ ತುಂಬ ಚಿಕ್ಕದಾದರೆ ಸರಿ ಮಾಡ್ಕೊಳ್ಳಿ. ಮತ್ತು ಲೂಪ್ ಆದಮೇಲೆ 4 ಡಬಲ್ ನಾಟ್ ಹಾಕ್ಕೊಳ್ಳಿ. 2 3 4 ಇದಾದಮೇಲೆ ಫ್ಲವರ್ಗೆ ಲಾಕ್ ಮಾಡ್ಕೊಳ್ಳಿ. ಮಧ್ಯದ ಲೂಪ್ ಏನಿದೆ ಅಂದರೆ ಪಿಕೆಟ್, ಅದರೊಳಗಡೆಯಿಂದ ದಾರ ತಗೊಂಡು ನೀವು ಲಾಕ್ ಮಾಡ್ಕೊಬೇಕು. ಸಿಲ್ಕ್ ಥ್ರೆಡಲ್ಲಿ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಅದಕ್ಕೆ ಕಮಲ್ ವರ್ಕ್ ಥ್ರೆಡ್ ಆದರೆ ತುಂಬ ಈಸಿ. ನೋಡಿ ಲಾಸ್ಟಿಗೆ ಈ ಥರ ಡಿಸೈನ್ ಕಾಣುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆರ್ಡರ್ ಮತ್ತು ಎನ್ಕ್ವೈರಿ ಇದ್ದರೆ ಕಮೆಂಟಲ್ಲಿ ಮೆಸೇಜ್ ಮಾಡಿ.